ನಾನು ಈಗಷ್ಟೇ ಮನೆಗೆ ಬಂದೆ. ನಾನು ಮನೆಗೆ ಬಂದರೂ ನನ್ನ ಮೂಡ್ ಏನಿದೆ ಅದು ಫುಲ್ ಆಫ್ ಆಗೇ ಇದೆ. ಯಾಕೆ ಅಂತಂದರೆ ನಾನೀಗ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ ಓಪನ್ ಮಾಡೋದು ನನಗೆ ಬರೀ ನೆಗೆಟಿವಿಟಿ ಕಂಟೆಂಟ್ಸ್ಗಳೇ. ಅಲ್ಲಿ ದರೋಡೆ, ಇಲ್ಲಿ ಮೋಸ, ಅಲ್ಲಿ ಕ್ರೈಮು, ಅಲ್ಲಿ ಅವನು ಅಷ್ಟು ದುಡ್ಡು ಕದ್ದ, ಇಲ್ಲಿ ಇವರು ಇಷ್ಟು ಸೈಬರ್ ಫ್ರಾಡ್ ಮಾಡಿದ್ರು. ಬರೀ ಬೆಳಗ್ಗೆಯಿಂದ ಸ್ಟಾರ್ಟ್ ಆದರೆ ರಾತ್ರಿ ಮುಗಿಯೋರು ಏನಾದರೂ ಒಂದು ನಾವು ಕೆಟ್ಟ ಘಟನೆಗಳನ್ನ ನೋಡ್ತಾನೆ ಇದೀವಿ. ಯಾಕೆ ಅಂತಂದರೆ ಅಷ್ಟು ನಮ್ಮ ಸಮಾಜ ಅನ್ನೋದು ಈಗ ಹದಗೆಡ್ತಾ ಬಂದಿದೆ. ಆದರೂ ಸಹ ನಮ್ಮ ಪೊಲೀಸರು ಎಲ್ಲ ರೀತಿಯಿಂದಲೂ ತಮ್ಮ ಕಾರ್ಯನಿರ್ವಹಿಸೋದ್ರಲ್ಲಿ ಕೂಡ ಯಶಸ್ವಿ ಆಗಿದ್ದಾರೆ. ಹಾಗೆ ನಾನು ನಿಮ್ಗೊಂದು ಘಟನೆ ಹೇಳೋದಾದರೆ ಈಗ ಪ್ರೆಸೆಂಟಾಗಿ ಮೈಸೂರಲ್ಲಿ ಹುಣಸೂರು ಎಂಬ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಹೆಸರು ಹರೀಶ್. ಆ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಬರೀ ಕೇವಲ ನೀವು ನೋಡಿರ್ಬೋದು, ಅಪ್ ಟು 90% ಎಲ್ಲ ತಂದೆ ತಾಯಿಗಳು ತಮ್ಮ ಜೀವನ ಪೂರ್ತಿ ಮಕ್ಕಳ ಸುಖಕ್ಕೆ ಮುಡುಪಾಗಿರ್ತಾರೆ. ಯಾಕೆಂದರೆ ಅವ್ರು ಚೆನ್ನಾಗಿರೋಗೋಸ್ಕರ ಸಾಲ ಮಾಡಿ ಓದಿಸ್ತಾರೆ, ಅಥವಾ ಸಾಲ ಮಾಡೋಕ್ಕಾಗದಿದ್ರು ಅವ್ರು ಚೆನ್ನಾಗಿರಲಿ ಅಂತ ಕೂಲಿನಾದರೂ ಮಾಡಿ ಅವ್ರನ್ನ ಸಾಕ್ತಾರೆ. ಆದರೆ ಇಲ್ಲೇನು ಮಾಡಿದ್ದಾರೆ ಅಂದರೆ ಆಸ್ತಿ ಆಸೆಗೋಸ್ಕರ ತನ್ನ ಹೆತ್ತ ಮಕ್ಕಳನ್ನೇ ಅವನು ಸಾಯಿಸುವಂಥ ಪರಿಸ್ಥಿತಿ ನಾವು ನೋಡ್ಬೋದು. ನೋಡಿ, ನಾವು ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ಭೂಮಾತೆಗೆ ಪೂಜೆ ಮಾಡೋ ರಾಜ್ಯ ನಮ್ಮದೇ ಆದ ಸ್ವಂತ ಬಾವುಟ ಇದೆ. ಇಂಥ ರಾಜ್ಯದಲ್ಲಿ ತನ್ನ ಹೆತ್ತ ಮಕ್ಕಳನ್ನೇ ಪರಿಸ್ಥಿತಿ ಕೂಡ ನಾವು ಇವತ್ತು ನೋಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಅವನು ಕೊಂದಿ ಆಸ್ತಿ ಅನುಭವಿಸ್ತಾ ಅಂತಲೂ ನಾವು ನೋಡೋಕ್ಕಾಗ್ತಿಲ್ಲ ಈಗ. ಯಾಕೆ ಅಂತಂದರೆ ಈಗ ಅವನು ಕೂಡ ಆತ್ಮಹತ್ಯೆ ಮಾಡ್ಕೊಂಡ. ನೋಡಿ, ಅವನಿಗೇನೋ ಒಂದು ಲಾಭ ಪಡ್ಕೊಳ್ಳೋಕ್ಕಂತ ಒಂದು ವಸ್ತು ಮಾಡೋಕ್ಕೆ ಹೋಗಿ ಆ ಲಾಭನೂ ಪಡೆದಲ್ಲೇ ಈಗ ಅವನು ಸೂಸೈಡ್ ಆಗಿ ಅವನು ಹೋದ. ನೋಡಿ, ಅವನು ಸೂಸೈಡ್ ಆಗಿ ಹೋದ್ರೂ ಆ ಮಕ್ಕಳನ್ನ ಉಳಿಸ್ಬಿಟ್ಟು ಹೋಗಿದ್ರೆ ಅವರಾದರೂ ಇವತ್ತು ಜಗತ್ತು ನೋಡ್ತಾ ಇದ್ರು. ಇಬ್ಬರೂ ಜಗತ್ತು ನೋಡೋದಲ್ಲೇ ಕಣ್ಮುಚ್ಚೋ ಅಂಥ ಪರಿಸ್ಥಿತಿ ಬಂದಾಯಿತು. ಇದೇ ರೀತಿ ನಾವು ಕನ್ನಡ ಭೂಮಾತೆ ಕೇಳ್ಕೊಳ್ಳೋದೇನಂತಂದರೆ ಈ ಘಟನೆಗಳು ಆದಷ್ಟು ಕಮ್ಮಿ ಆಗಲಿ ಅಂತ ಕೇಳ್ಕೊತೀನಿ. ಮುಂಚೆ ತನ್ನ ಹೆತ್ತ ಮಕ್ಕಳು ಹಾಗೂ ಹೆಂಡತಿನೂ ಕೂಡ ಸಾಯಿಸಿದ್ದಾನೆ. ನೋಡಿ, ಅವ್ನು ಬರೀ ಮಕ್ಕಳನ್ನಷ್ಟೇ ಅಲ್ಲ, ತನ್ನ ಸ್ವಂತ ಹೆಂಡತಿ ಕೂಡ ಸಾಯಿಸಿ ಆ ರೂಮಲ್ಲಿ ಬಿದ್ದಿರೋ ಹೆಂಡತಿ ಮತ್ತು ಮಕ್ಕಳು ಶವ ನೋಡೋದಾದರೆ ಒಂಥರ ನಮಗೆ ಭಯ ಆಗುವಂಥದ್ದು. ಯಾಕೆ ಅಂತಂದರೆ ಯಾವ ಕುಟುಂಬನಾದರೂ ಆ ಥರ ರೂಮಲ್ಲಿ ಸಾಯೋ ಇಚ್ಛೆ ಯಾರಿಗಿರತ್ತೇಳೆ? ಹಾಗೆ ಮಕ್ಕಳ ಹಾಗೂ ಅವನ ಹೆಂಡತಿಯೇ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ. ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಈ ಕಡೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.